ಬರೀ 150 ರೂಪಾಯಿಗೆ ನಿಮಗೆ 2 ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತೆ. ಒಂದು ನಾಟಿ ಬಿರಿಯಾನಿ, ಇನ್ನೊಂದು ಬಂದು ಹೈದರಾಬಾದಿ ಬಿರಿಯಾನಿ. ಸಾಕಾಗಿ ಬಂದಿದೆ. ಎಲ್ಲೋ ಅಂತ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಬ್ರೀಟ್ ಅಂತ, ನಮ್ಮ ಬೊಮ್ಮನಹಳ್ಳಿ ಸರ್ಕಲ್ ಅಲ್ಲೇ ಸಿಗ್ನಲ್ ಆಪೋಸಿಟ್ ಅಲ್ಲೇ ಸ್ವಾಮಿ ವಿವೇಕಾನಂದ ಅವ್ರ ಸ್ಟ್ಯಾಚು ಇದೆಯಲ್ಲ, ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಅಲ್ಲೇ ನಿಮಗೆ ಬ್ರೀಟ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಒಂದು ರೆಸ್ಟೋರೆಂಟ್, ಫೇಮಸ್ ಫಾರ್ ಬಿರಿಯಾನೀಸ್. 2 ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತೆ. ಒಟ್ಟಿಗೆ ಬಂದು ಸ್ಟಾರ್ಟ್ ಐಟಮ್ಸ್ ಇವೆಲ್ಲ ಒಂದು ಬಹಳ ಸ್ಪೆಷಲ್ ಅಂತ ಕೇಳ್ಪಟ್ಟೆ. ಸೊ ಅದನ್ನೇ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬರೀ 150 ರೂಪಾಯಿಗೆ ನಿಮಗೆ 2 ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತೆ. ಒಂದು ನಾಟಿ ಬಿರಿಯಾನಿ, ಇನ್ನೊಂದು ಬಂದು ಹೈದರಾಬಾದಿ ಬಿರಿಯಾನಿ. ಸೊ ಹೇಗಿದೆ ಎತ್ತ ಏನಂತ ಎಲ್ಲ ನೋಡೋಣಂತೆ. ಸೊ ಹೊಸರು ರೋಡ್ ಕಡೆ ಹೋಗ್ತಿರಲ್ಲ, ಸೊ ಆ ಒಂದು ಸ್ಪಾಟ್. ಸೊ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಹೋಗೋಣ, ಹೋಗಿ ಹೇಗೈತೆ ಎತ್ತ ಎಲ್ಲ ನೋಡೋಣಂತೆ. ಸೊ ನಾರ್ಮಲ್ ಆಗಿ ನಿಮ್ಮ ಥರ ಒಂದು ಜನರಲ್ ಆಡಿಯನ್ಸ್ ಆಗಿ ಬಂದಿದ್ದೀನಿ. ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ, ಅಥವಾ ಕೊಡ್ತಿರೋ ಪ್ರೈಸಿಗೆ ವರ್ತ್ ಆಗಿದೆಯಾ, ಅಥವಾ ಪ್ರೈಸ್ ನಾವು ಜಾಸ್ತಿನೇ ಕೊಡ್ತಿದ್ದೀವಾ, ಎಲ್ಲ ನೋಡೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ ಯಾರು ಹೊಸಬ್ರಿದ್ರೆ ಮರಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಒಳಗೆ ಹೋಗಿ ಒಂದು ಬೇರೆ ಲೆವೆಲ್ ಮಧ್ಯಾಹ್ನ ಸಾಕಾದ ಹೊಟ್ಟೆ ಹಸ್ತಿಗೆ ಬಾರಿಸ್ಕೊಬರೋಣ. ಬಿರಿಯಾನಿ ಭಾಳ ಸ್ಪೆಷಲು. ಅದರಲ್ಲೂ ಸಹ 2 ವೆರೈಟಿ ಆಫ್ ಬಿರಿಯಾನಿ ಮಾಡ್ತಾರೆ. ನಿಮಗೆ ಇಂಟ್ರೋಲೇ ಹೇಳಿರ್ತೀನಿ. ಒಂದು ಬಂದು ಅಥೆಂಟಿಕ್ ಲೋಕಲ್ ನಾಟಿ ಸ್ಟೈಲ್ ಬಿರಿಯಾನಿ, ಇನ್ನೊಂದು ಬಂದು ಹೈದರಾಬಾದಿ ಬಿರಿಯಾನಿ. ಬರೀ 150 ರೂಪಾಯಿ. ನಿಮಗೆ ಟೈಟಲು ತಮ್ಮನೇಲಿ ಎಲ್ಲ ಕಡೆ ಆಗಿರ್ತೀನಿ. ಸೊ ಅದು ತಕ್ಕನಾಗೆ ನಿಮಗೆ 150 ರೂಪಾಯಿಗೆ ಈ ಸುತ್ತಮುತ್ತ ನನಗೆ ಗೊತ್ತಿರೋ ಮಟ್ಟಿಗೆ 150 ರೂಪಾಯಿ ಬಿರಿಯಾನಿ ಎಲ್ಲೂ ಕೊಡ್ತಿಲ್ಲ. ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ಒಂದೊಂದಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಬಂದು ಹೈದರಾಬಾದಿ ಬಿರಿಯಾನಿ, ನಂತರ ಬಂದು ಇವರ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಚೈನೀಸಲ್ಲಿ 2 ಐಟಮ್ ತೊಗೊಂಡಿದ್ದೀನಿ. ಒಂದು ಬಂದು ಚಿಕನ್ ರೈಸು, ಇನ್ನೊಂದು ಬಂದು ಚಿಕನ್ ಮಂಚೂರಿಯನು. ಆಲ್ಮೋಸ್ಟು ಇವ್ರ ಹತ್ರ ಸಿಗೋ ಬಿರಿಯಾನಿ ತಿನ್ನೋ ಜನ ಬರ್ತಾರೆ, ಒಟ್ಟಿಗೆ ಈ ಚೈನೀಸ್ ಐಟಮ್ ಇದಕ್ಕೋಸ್ಕರ ತುಂಬ ಜನ ಬರ್ತಾರೆ. ಸ್ಟಾರ್ಟರ್ಸಲ್ಲಿ ನಿಮಗೆ ಒಂದು ಹರಿಯಾಲಿ ಚಿಕನ್, ಓಕೆನಾ. ಸೊ ಪುದೀನ ಚಿಕನ್ ಅಂತ ಕರಿಬೋದು. ಹರಿಯಾಲಿ ಚಿಕನ್ ತೊಗೊಂಡಿದ್ದೀನಿ, ಕಬಾಬ್ ಅಂತ ತೊಗೊಂಡಿದ್ದೀನಿ. ಆಮೇಲೆ ಇವ್ರ ಹತ್ರ ಪೆಪ್ಪರ್ ಚಿಕನು, ಈ ಕರೀಸ್ ಐಟಮ್. ಈಗ ಆಂಧ್ರ ಸ್ಟೈಲ್ ಅಂತಂದ್ರೆ ಈ ಕರೀಸ್ ಐಟಮ್ ಭಾಳ ಸ್ಪೆಷಲ್. ಸೊ ಅದರಲ್ಲಿ ಒಂದು ಪೆಪ್ಪರ್ ಚಿಕನ್ ತೊಗೊಂಡಿದ್ದೀನಿ. ಗುಂಟೂರು ಚಿಕನ್ ಐತೆ, ಬೇಕಾದ್ರೆ ಟ್ರೈ ಮಾಡಿ. ಆಮೇಲೆ ತಕ್ಕನಾಗೆ ಬಿರಿಯಾನಿಗೆ ರೈತಾ ಮತ್ತು ಬ್ರಿಂಜಾಲ್ ಕರಿ, ಇದು ಸ್ವಲ್ಪ ಸ್ಪೆಷಲ್ ಅನಿಸ್ತು. ಯಾಕಂದರೆ ನಾವು ಮನೆಯಲ್ಲಿ ನಾರ್ಮಲ್ ಆಗಿ ಬಿರಿಯಾನಿ ಒಟ್ಟಿಗೆ ಬ್ರಿಂಜಾಲ್ ಕರಿ ಅದನ್ನ ನೀವು ಅವತ್ತು ಬಿಟ್ಟು ಮಾರನೇ ದಿವಸ ಟ್ರೈ ಮಾಡಿದ್ರೆ ಇನ್ನೂ ಸಾಕಾಗಿರುತ್ತೆ ಅದರ ಟೇಸ್ಟ್ ಎಲ್ಲ. ಸೊ ನಾರ್ಮಲ್ ಆಗಿ ಬಂದು ನಿಮಗೆ ಒಂದು ಬಿರಿಯಾನಿ ಪೋರ್ಷನ್ ತೊಗೊಂಡ್ರೆ ಲೆಗ್ ಪೀಸ್ ಸಿಕ್ಕಿದ್ರೆ ಲೆಗ್ ಪೀಸು ಒಂದು ಪೀಸ್ ಬರುತ್ತೆ. ಇಲ್ಲ ಅಂತಂದರೆ ಮಿನಿಮಮ್ 3 ಪೀಸ್ ನಿಮಗೆ ಇದ್ದೇ ಇರುತ್ತೆ, ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಏನಾಗಿ ಬರೀ ರೈಸ್ ಮಾತ್ರ ಟ್ರೈ ಮಾಡೋಣ. ತಮ್ಮನೇಲಿಗೆ ಫೋಟೋ ಇವತ್ತು ಸ್ವಲ್ಪ ಲೇಟ್ ಆಯಿತು, ಟೇಸ್ಟ್ ಹೊಂಟೋಗಿಲ್ಲ. ಅದು ಭಾಳ ಇಷ್ಟ ಆಯಿತು. ಲೆಗ್ ಪೀಸ್ ಐತೆ, ಸಾಕಾಗಿ ಬಂದಿದೆ. ಬರೀ ಬೋನ್ ಸಪ್ರೇಟಾಗಿ ಬಂದ್ಬಿಡುತ್ತೆ. 150 ರೂಪಾಯಿಗೆ ಒಂದು ಪೋರ್ಷನು, ಆ ಪ್ಲೇಟ್ ನೋಡಿ. ಬರೀ ನಾನು ವೀಡಿಯೋಗೋಸ್ಕರ ಸಪ್ರೇಟಾಗಿ ಈ ಥರ ಬಾಳೆ ಎಲೆ ತರಿಸಿ ನಿಮಗೆ ಇಕ್ಕಿದ್ದೀನಿ, ಚೆನ್ನಾಗಿ ತೋರಿಸೋಣ ಅಂತ. ಬಟ್ ನೀವು ಬಂದಾಗ ಇದೇ ಬಾಳೆ ಎಲೆನ ಪ್ಲೇಟಲ್ಲಿ ಕಟ್ ಮಾಡಿ ಅವರು ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ಸೊ ಆಮೇಲೆ ಕೇಳ್ಬೇಡಿ, ಏನು ಬ್ರೋ ನಿಮಗೆ ಮಾತ್ರ ಬಾಳೆ ಎಲೆ ನಮಗಿಲ್ವಾ ಅಂತ. ಸಾರಾಗಿದೆ. ಆ್ಯಕ್ಚುಲಾಗಿ ಈ ಹೈದರಾಬಾದಿ ಬಿರಿಯಾನಿ ಅಂತಂದ್ರೆ ನಿಮಗೆ ಆ ಫ್ರೈಡ್ ಆನಿಯನ್ ಅದು ಆ್ಯಕ್ಚುಲಾಗಿ ಮ್ಯಾಟ್ರ್ ಆಗೋದು. ಅದ್ಭುತ. ಈ ಕಡೆ ಕುಂತು ಕ್ಯಾಮ್ರಾ ಹಂಗಲ್ಲ ಆ ಕಡೆ ಇಕ್ಕಿ ನೋಡಿ ಅಭ್ಯಾಸ ಆಗ್ತದೆ. ನಿಮ್ಮ ಕಡೆ ನಾನು ನೋಡ್ತಿಲ್ಲ. ಸೊ ಸಖತ್ತು. ಸೊ ಒಂದೊಂದು ಪೀಸ್ ಹಾರ್ಡಾಗಿದೆ, ಬಟ್ ದ ಸೇಮ್ ಟೈಮ್ ಆ ಲೆಗ್ ಪೀಸ್ ಇದೆಯಲ್ಲ ಇದ್ರೆ ಕೇಳಿ ಟ್ರೈ ಮಾಡಿ. ಆದಷ್ಟು ಬೇಗ ಬಂದರೆ ಲೆಗ್ ಪೀಸ್ ಸಿಗುತ್ತೆ, ಇಲ್ಲ ಅಂತಂದರೆ ನಿಮಗೆ ನಾರ್ಮಲು ಈ ಬ್ರೆಸ್ಟ್ ಪೀಸ್ ಮಾತ್ರ ಸಿಗೋಂಥದ್ದು. ಇವರ ಕಬಾಬ್ ಇದೆ,
ತುಂಬ ಡೀಪ್ ಫ್ರೈಡ್ ಬೇಡ, ಲೈಟಾಗೆ ಫ್ರೈ ಮಾಡಿಕೊಡಿ ಅಂದೆ. ಅಕಸ್ಮಾತ್ ನಿಮಗೆ ಈ ಡೀಪ್ ಫ್ರೈ ಮಾಡಿ ತಿಂದ ಅಭ್ಯಾಸ ಇದ್ದರೆ ಯು ಕ್ಯಾನ್ ಜಸ್ಟ್ ಆರ್ಡ್ರ್ ಮಾಡ್ಬೋದು. ಒಂಚೂರು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಡಿ ಅಂತಂದರೆ ಚೆನ್ನಾಗಿ ಕರುಮ್ ಅಂತ ಡೀಪ್ ಫ್ರೈ ಮಾಡಿಕೊಡ್ತಾರೆ. ಸೊ ಕಬಾಬು ಮತ್ತು ಬಿರಿಯಾನಿ ಬ್ಯಾಟಿಂಗ್ ಮಾಡೋದ ಕ್ಯಾ ಬಾತ್. ಕಬಾಬ್ ಅದ್ಭುತ, ಬಿಟ್ಟರೆ ಆರಾಮಾಗಿ ಟ್ರೈ ಮಾಡ್ಬೋದು. ಈ ನಾಟಿ ಬಿರಿಯಾನಿ ಹೋಗಿಂತ ಮುಂಚೆ ಇವರ ಈ ಹರಿಯಾಲಿ ಚಿಕನ್ ಇದೆಯಲ್ಲ ಅದನ್ನು ಟ್ರೈ ಮಾಡೋಣ. ಚೆನ್ನಾಗಿದೆ. ಸೊಪ್ಪನ್ನು ಪೇಸ್ಟ್ ಮಾಡಿ ಹಾಕೋರು, ಅದನ್ನ ತಿನ್ನೋಡೆ ಮೇಲೆ ಟೇಸ್ಟ್ ಗೊತ್ತಾಗುತ್ತೆ. ಬಟ್ ನಾನು ಕಲರ್ನ ಅವಾಯ್ಡ್ ಮಾಡ್ತೀನಿ. ಮೇಕಿಂಗ್ ನೋಡಿದೆ, ಸೊಪ್ಪಿನ ಪೇಸ್ಟೇ ನಿಮಗೆ ಅದರ ಘಮ ಜಾಸ್ತಿ ಬರುತ್ತೆ. ಬಟ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಆದಷ್ಟು ಎಲ್ಲ ರೆಸ್ಟೋರೆಂಟ್ ಓನರ್ಸ್ ಇರಲಿ ನೋಡ್ತಿದ್ರೆ ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಒಂದೇ, ನಾನು ಕಲರ್ಸ್ ಬಳಸಬೇಡಿ. ನ್ಯಾಚುರಲಾಗಿ ಏನಿದೆಯೋ ಅದನ್ನೇ ಕೊಡಿ, ಜನ ಇಷ್ಟಪಟ್ಟು ತಿಂತಾರೆ. ಶುಗರ್ ಕಬಾಬ್ ಇಸ್ ಮತ್ತಷ್ಟು ಡ್ರೈ, ಯಾವ ಥರ ತೊಗೊಳ್ಳಿ ಸಾಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಲೋಕಲಾಗೆ ನಾಟಿ ಬಿರಿಯಾನಿಗೆ ಹಿಡಿಯೋಣ. ಸೊ ಇದರೊಟ್ಟಿಗೆ ಡೈರೆಕ್ಟಾಗಿ ನಾನು ಪೀಸ್ ಒಟ್ಟಿಗೆ ಹೋಗ್ಬಿಡ್ತೀನಿ. ಜೀರ ಸಾಂಬಾರ್ ರೈಸು. ಆ್ಯಕ್ಚುಲಿ ಲೋಕಲಾಗಿ ನಾವು ತಿನ್ನೋ ದೊಣ್ಣೆ ಬಿರಿಯಾನಿ ನಾಟಿ ಬಿರಿಯಾನಿಗಿಂತ ಇವರ ಬಿರಿಯಾನಿ ಒಂಚೂರು ಸ್ವಲ್ಪ ಡಿಫ್ರೆಂಟಾಗಿ ಐತೆ ನನಗೇನೋ. ಮರಾಠಿ ಮುಗ್ಗಿನ ಘಮ ಬರುತ್ತಿರೋದಿರಲಿ, ನಂತರ ಒಂದು ಬಳಸಿರೋ ಪೇಸ್ಟ್ ಮಸಾಲೆ, ಸೊ ಅದರ ಘಮ ಯಥೇಚ್ಛವಾಗಿ ಬರ್ತಿದೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಹೈದ್ರಾಬಾದಿ ಬಿರಿಯಾನಿ ಖಾರ ಇಲ್ಲ, ಈ ಬಿರಿಯಾನಿ ಬಂದು ಖಾರ ಇತ್ತು. ಫಸ್ಟ್ ಬರ್ಡೇಲಿ ನಿಮಗೆ ಬೆವ್ರು ಹಾಗೇ ಸುರಿತಿರೋದು ಗೊತ್ತಾಗುತ್ತೆ. ಸೊ ಸ್ಪೈಸಿಯಾಗಿ ನಿಮಗೆ ನಾಟಿ ಬಿರಿಯಾನಿ ಬೇಕಂತಂದರೆ ಮಜಾ ಮಾಡಿ. ನಾಟಿ ಬಿರಿಯಾನಿ ತಕ್ಷಣ ನಿಮ್ಗೆ ಜ್ಞಾಪನ ಬಂತು, ಈ ಬರೋ ಭಾನುವಾರ ಹೇಳಿ ಯಾವತ್ತು ಬರುತ್ತೋ ಅವತ್ತಿಂದ ಒಂದು 2 ದಿವಸ ಗ್ಯಾಪಲ್ಲಿ ನಿಮಗೆ ಭಾನುವಾರ ಬೈ 1 get 1 ಮಟನ್ ಬಿರಿಯಾನಿ, ಅದು ಅರ್ಲಿ ಮಾರ್ನಿಂಗ್. ಓಕೆನಾ? ಎಕ್ಸಾಕ್ಟಾಗಿ 4 ಗಂಟೆಗೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ನಿಮಗೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸಿಗುತ್ತೆ. ಹೊಸಕೋಟೆ ಕಡೆ ಹೋಗ್ಬೇಕಂತೇನಿಲ್ಲ, ಆಮೇಲೆ ಹತ್ತಿಬೆಲೆ ಕಡೆ ಹೋಗ್ಬೇಕಂತೇನಿಲ್ಲ, ಬೊಮ್ಮನಹಳ್ಳಿ ಸರ್ಕಲಲ್ಲೇ ಸಿಗುತ್ತೆ. ರೈತ ಒಂಚೂರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಒಂಡೋಣ. ಅಂದ್ಕೊಂಡೆ ಯಾಕಪ್ಪ ಇದಕ್ಕೆ ಮಾತ್ರ ರೈತ ಮ್ಯಾಂಡೇಟ್ರಿ ತಗೊಳ್ಳಿಬ್ರು ಅಂತಂದರು ಅವರು. ಸೊ ಖಾರವಾಗಿದೆಯಲ್ಲ ಅದನ್ನು ಸಡಲ್ ಮಾಡೋಕ್ಕೆ ರೈತ ಇಸ್ ಎ ಮ್ಯಾಂಡೇಟ್ರಿ, ಬೇಕೇ ಬೇಕು. ಸೊ ನೆಕ್ಸ್ಟ್ ಬಂದು ಚೈನೀಸ್ ಐಟಮಲ್ಲಿ ನಿಮಗೆ ಹೇಳಿರೋ ಹಾಗೆ 2 ಐಟಮ್ ತೊಗೊಂಡಿದ್ದೀನಿ. ಸೊ ಒಂದು ಬಂದು ಚಿಕನ್ ರೈಸು, ಒಂದು ಒಳ್ಳೆ ಚಿಕನ್ ಬಿಟ್ಸ್ಗಳು ಹಾಕಿ ಸರ್ವ್ ಮಾಡ್ತಾರೆ. ಸೊ ಅದು ಪ್ರಿಪೇರಿಂಗಲ್ಲೇ ನೋಡಿದೆ, ಸೊ ಆಗೋದಾಗಿತ್ತು ಯಪ್ಪ. ಸೊ ಈಗ ಇವರ ಚಿಕನ್ ಮಂಚೂರಿಯನ್ ಇದೆಯಲ್ಲ ಅದನ್ನು ಟ್ರೈ ಮಾಡೋಣ. ಸೊ ಎಲ್ಲ ಬೋನ್ಲೆಸ್ ಪೀಸೆ. ಆ್ಯಕ್ಚುಲಿ ಸಾಸ್ ಥರ ಡಿಪ್ ಮಾಡೋಬೋದು. ಆಹಾ, ಎಷ್ಟು ಆ ಚಿಕನ್ ಫ್ರೈಡ್ ರೈಸಲ್ಲಿ ಚಿಕನ್ ಬಿಟ್ಸ್ಗಳು ಇರ್ತವೆ, ಇಲ್ಲ ಅಂತಿಲ್ಲ. ಬಟ್ ಅದರೊಟ್ಟಿಗೆ ಚಿಕನ್ ಮಂಚೂರಿಯನ್ ತೊಗೊಳ್ಳಿ, ಒಂದು ಒಳ್ಳೆ ಕಾಂಬಿನೇಷನ್. ಪರ್ಫೆಕ್ಟಾಗಿ ಆ ಉಪ್ಪು, ಏನು ಹೇಳೋದು, ಆ ಹುಳಿ ಅಂಶ, ಒಂಥರ ಒಂದು ಸ್ವೀಟ್ನೆಸ್ ಇರಲಿ ಮತ್ತು ಖಾರ ಇರಲಿ, ಎಲ್ಲ ಒಂದು ಪ್ಯಾಕ್ಡ್ ಆಗಿದ್ರೆ ಹೇಗಿರುತ್ತೋ ಆ ಥರ ಐತೆ. ಸೊ ನನಗೆ ಈಗ ಇರೋ ಹತ್ರ 2 ಬಿರಿಯಾನಿ ಇದೆಯಾ, ಸೊ ಅದರಲ್ಲಿ ಯಾವ್ದು ಇಷ್ಟ ಆಯಿತು ಓಕೆನಾ, ಅದು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಆಬ್ವಿಯಸ್ಲಿ ಅದರ ಒಂದೇ ಇಷ್ಟ ಆಗಬೇಕು. ಇದರ ಚಿಕನ್ ರೈಸ್ ಇದೆಯಲ್ಲ, ಸೊ ಚಿಕನ್ ರೈಸ್ ಸ್ವಲ್ಪ ಟ್ರೈ ಮಾಡ್ಕೊತೀನಿ. ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಸಗದಾಗಿರುತ್ತೆ. ಸೊ ಒಳ್ಳೆ ಚಿಕನ್ ಫ್ರೈಡ್ ರೈಸೇ. ಬಟ್ ಇದರಲ್ಲಿ ನಿಮಗೆ ಹೈಲೈಟ್ ಆಗೋದು ಬಂದು ಆ ಚಿಕನ್ ಪೀಸ್ಗಳು ಚಿಕ್ಕದಾಗಿ ಹಾಕ್ದಿರಾ, ಸ್ವಲ್ಪ ದೊಡ್ಡದಾಗೆ ಒಂದೊಳ್ಳೆ ಸೈಜಲ್ಲೇ ಇರುತ್ತೆ ಬಿಟ್ಸು, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೂ ಅವ್ರ ಹತ್ರ ಹಲವಾರು ಐಟಮ್ ಸಿಗುತ್ತೆ, ಸೊ ಬಂದರೆ ಟ್ರೈ ಮಾಡಿ. ಬಟ್ ಸ್ಪೆಷಲ್ ಬಂದು ಮೇನ್ಲಿ ಬಿರಿಯಾನಿನೇ. ಈ 2 ವೆರೈಟಿ ಆಫ್ ಬಿರಿಯಾನಿ ಇದೆಯಲ್ಲ, ಇದು ಬಂದು ಭಾಳ ಸ್ಪೆಷಲು. ಸೊ ಬೊಂಬಲಿ ಸುತ್ತಮುತ್ತ ಇದ್ದೀರಾ ಅಥವಾ ಇಲ್ಲೇ ಪಕ್ಕದಲ್ಲಿ ನಿಮಗೆ ಇದೆ ಕಂಪ್ನಿಗಳವೆ, ಮತ್ತು ಈ ಕಡೆ ಬೇಗೂರು ಹೋಗುತ್ತೆ, ಹುಣಸಂದ್ರ ಹೋಗುತ್ತೆ, ಮಂಗನಪಾಳ್ಯ ಹೋಗುತ್ತೆ. ಸೊ ಸುತ್ತಮುತ್ತ ಇದ್ದೀರ ಅಂತಂದರೆ ಒಂದು ಮಧ್ಯಾಹ್ನ ಹೊತ್ತು ಆರಾಮಾಗಿ ಬಂದು ಒಂದು 150 ರೂಪಾಯಿಗೆ ಒಂದು ಒಳ್ಳೆ ತೃಪ್ತಿಯಾಗಿರೋ ಒಂದು ಬಿರಿಯಾನಿ ಬಾರಿಸ್ಕೊಂಡು ಹೋಗ್ಬೇಕಂತ ಕೇಳಿದ್ರೆ
ಈ ಒಂದು ಸ್ಪಾಟ್ ಖಂಡಿತ ರೆಕಮೆಂಡ್ ಮಾಡ್ತೀನಿ. ಬಟ್ ಇದೆ ಪಾಯಿಂಟ್ ಇದೆ, ಯಾವ ಬಿರಿಯಾನಿ ಇಷ್ಟ ಆಯಿತು, ಯಾವುದು ಟ್ರೈ ಮಾಡ್ಬೋದು ಅನ್ನೋದು ನಿಮಗೆ ತಿಳಿಸ್ತೀನಿ. ಸೊ ಎಲ್ಲ ಖಾಲಿ ಮಾಡಿ ಆಮೇಲೆ ಆರಾಮಾಗೆ ಔಟ್ರಲ್ಲಿ ಮೀಟ್ ಮಾಡೋಣ. ಬಟ್ ಒಂದು ಐಟಮ್ನ ಮಿಸ್ ಮಾಡಿದೆ, ದಟ್ ಈಸ್ ಪೆಪ್ಪರ್ ಚಿಕನು. ಯಾವಾಗ ಪೆಪ್ಪರ್ ಘಾಟು ಏಕ್ದಮಾಗಿ ಹೊಡಿತಿದ್ವಿ ಸ್ಟಾರ್ಟಿಂಗಲ್ಲೇ, ಜಸ್ಟ್ ಆ ಪೀಸ್ ಸಿಕ್ಕಿದ್ದಷ್ಟೇ. ತುಂಬ ಸೊ ಇದರೊಟ್ಟಿಗೆ ನೀವು ಪರೋಟಾನೋ ಚಪಾತಿನೋ ಈ ಥರ ಕಾಂಬಿನೇಷನಲ್ಲಿ ಹೋಗಿ ಅದು ನಿಮಗೆ ಇಷ್ಟ ಆಗುತ್ತೆ. ಬಟ್ ಓವರ್ ಆಲ್ ಹೇಗಿದೆ ಅನ್ನೋದು ನಿಮಗೆ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ್ದು ಚೆನ್ನಾಗಿರುತ್ತೆ ಮೆನ್ಷನ್ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ನನಗೆ ಇವ್ರ ಹತ್ರ ಬಂದು ಈ ಹೈದರಾಬಾದಿ ಬಿರಿಯಾನಿ ಇದೆಯಲ್ಲ ಅದು ಸ್ವಲ್ಪ ಭಾಳ ಇಷ್ಟ ಆಯಿತು. ಈಗ ನೋಡಿ ನಾರ್ಮಲಾಗಿ ಸುತ್ತಮುತ್ತ ಕಡೆ ಸಿಗುತ್ತೆ ಹೈದರಾಬಾದಿ ಬಿರಿಯಾನಿ, ಇಲ್ಲ ಅಂತಿಲ್ಲ. ಬಟ್ ಅಥೆಂಟಿಕಾಗಿ ಮಾಡಬೇಕು, ಅದು ಆ ಕಡೆ ಅವ್ರನ್ನೇ ತರಿಸ್ಬೇಕು, ಅವ್ರನ್ನೇ ಕರೆಸಿ ಮಾಡಿದ್ರೆ ಮಾತ್ರನೇ ಸಾಧ್ಯ. ಆ್ಯಂಡ್ ನಾಟಿ ಬಿರಿಯಾನಿ ಸಾಕು ಸ್ಪೈಸಿಯಾಗಿತ್ತು. ಸೊ ಸ್ಪೈಸಿಯಾಗಿ ತಿನ್ನೋರಿಗೆ ನಾಟಿ ಬಿರಿಯಾನಿ ಭಾಳ ಇಷ್ಟ ಆಗುತ್ತೆ. ಅದನ್ನ ಬಿಟ್ಟರೆ ಸ್ಟಾರ್ಟರ್ ಐಟಮ್ಸ್ ಇತ್ತು. ಸೊ ಅದರಲ್ಲಿ ನನಗೆ ಕಬಾಬು ಲೋಕಲಾಗೆ ಬಿರಿಯಾನಿ ತೊಗೊಂಡು ಕಬಾಬ್ ತೊಗೊಂಡ್ರೆ ಅದೇ ಸಾಕು, ಆರಾಮಾಗಿ ನೀವು ಬಾರಿಸ್ಕೋಬೋದು. ಸೊ ದಟ್ಸ್ ಇಟ್ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುತ್ತಮುತ್ತ ಈ ಕಡೆ ಇದ್ದೀರಂತಂದರೆ ಸರೌಂಡಿಂಗಲ್ಲಿ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅಲ್ಲೇ ಈ ಒಂದು ಬೈ ಒನ್ ಗೆಟ್ ಒನ್ ಬಿರಿಯಾನಿ, ಓಕೆನಾ, ಅರ್ಲಿ ಮಾರ್ನಿಂಗ್ ಬಿರಿಯಾನಿ 1 hour ಮಾತ್ರ ಸಿಗೋದು, ಅದು ಕರೆಕ್ಟಾಗಿ 4 to 5. ಸೊ ಬಂದರೆ ಮಾತ್ರ ನಿಮಗೆ ಬೈ ಒನ್ ಗೆಟ್ ಒನ್. ಅದಾದಮೇಲೆ ಬಂದು ರೆಗ್ಯುಲರ್ ಆಗಿ ನಿಮಗೆ ನಾರ್ಮಲಾಗಿ ಮಟನ್ ಬಿರಿಯಾನಿ ಸಿಗುತ್ತೆ ಅರ್ಲಿ ಮಾರ್ನಿಂಗಲ್ಲಿ. ಸೊ ಹೆಂಗಾರ ಪ್ಲ್ಯಾನ್ ಮಾಡಿ ನೀವು ಆ 1 hour ಗ್ಯಾಪಲ್ಲಿ ಬಂದುಬಿಡಿ. ಬೇಗ ಆದಷ್ಟು ಬೇಗ ಬಂದರೆ ಆ ಮಟನ್ ಬಿರಿಯಾನಿನ ಆರಾಮಾಗಿ ಬೈ ಒನ್ ತೊಗೊಂಡು ಬಾರಿಸ್ಕೋಬೋದು. ಇಬ್ಬರು ಫ್ರೆಂಡ್ಸ್ ಬರ್ತೀರಾ, ಒಬ್ಬ ಪೇ ಮಾಡ್ತಾನೆ, ಇನ್ನೊಬ್ಬ ಆರಾಮಾಗೆ ಜೊತೆಗೆ ಬಾರಿಸ್ಕೊಂಡು ಹೋಗ್ಬೋದಲ್ವಾ. ಸೊ ಆ ಒಂದು ಕಾನ್ಸೆಪ್ಟೇ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.